ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ಪುರಾಣ ಲೋಕದ ಶ್ರೇಷ್ಠ ಬಾಲಕರ ಕಥೆಯ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಪುರಾಣ ಲೋಕದ ಶ್ರೇಷ್ಠ ಬಾಲಕನಾದಂತಹ ಗರುಡನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಉತ್ತಂಕ ಅನ್ನುವಂತಹ ಒಬ್ಬ ಶ್ರೇಷ್ಠ ಬಾಲಕನ ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ಈ ಕಥೆ ಬರುವಂತಹದ್ದು ವ್ಯಾಸ ಮಹಾಭಾರತದ ಆದಿಪರ್ವದಲ್ಲಿ. ಜನಮೇಜಯನ ಆಸ್ಥಾನದಲ್ಲಿ ಧೌಮ್ಯ ಅನ್ನುವಂತಹ ಮಹರ್ಷಿಯೊಬ್ಬ ಗುರುಕುಲವೊಂದನ್ನು ನಡೆಸ್ತಾ ಇರ್ತಾನೆ. ಅದರಲ್ಲಿ ವೇದ ಅನ್ನುವಂತಹ ಒಬ್ಬ ಶಿಷ್ಯ ಇರ್ತಾನೆ. ಅವನು ಗುರುಕುಲ ಶಿಕ್ಷಣವನ್ನೆಲ್ಲ ಮುಗಿಸಿ ಗುರುಗಳ ಬಳಿ ಆಶೀರ್ವಾದವನ್ನು ತೆಗೆದುಕೊಂಡು ತಾನೂ ಕೂಡ ಒಂದು ಗುರುಕುಲವನ್ನು ಆರಂಭ ಮಾಡ್ತಾನೆ. ಅವರ ಬಳಿ ಉತ್ತಂಕ ಅನ್ನುವಂತಹ ಒಬ್ಬ ಶಿಷ್ಯ ಇರ್ತಾನೆ. ಅವನು ಎಲ್ಲ ರೀತಿಯಾದಂತಹ ವೇದಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ಇರ್ತಾನೆ. ಹೀಗೆ ಕಾಲ ಮುಂದುವರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಜನಮೇಜಯ ಮತ್ತು ಪೌಷ್ಯ ಇಬ್ಬರು ರಾಜರುಗಳು ಸಹ ಸೇರಿ ಒಂದು ಯಾಗವನ್ನು ಮಾಡಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿಕೊಂಡು ಅವರು ವೇದ ಋಷಿಗಳ ಹತ್ತಿರ ಬಂದು ನೀವು ಈ ಯಾಗಕ್ಕೆ ಬರಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಇಡ್ತಾರೆ. ಆಗ ಅದಕ್ಕೆ ಅವರು ಒಪ್ಪಿಕೊಂಡು ಉತ್ತಂಕನಿಗೆ ಸಮಸ್ತ ಆಶ್ರಮದ ಜವಾಬ್ದಾರಿಯನ್ನು ಕೊಟ್ಟು ವೇದ ಋಷಿಗಳು ಯಜ್ಞಕ್ಕೆ ಹೋಗ್ತಾರೆ. ಅದನ್ನು ಮುಗಿಸಿಕೊಂಡು ವಾಪಸ್ ಬಂದಂತಹ ಸಂದರ್ಭದಲ್ಲಿ ಆಶ್ರಮವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಗೆ ನಿನ್ನ ಗುರುಕುಲ ಶಿಕ್ಷಣ ಮುಗಿದಿದೆ, ಹಾಗಾಗಿ ನೀನಿನ್ನೂ ನಿನ್ನ ಜೀವನವನ್ನು ನೋಡ್ಕೊಬಹುದು ಅಂತ ಹೇಳ್ತಾರೆ. ಆಗ ಗುರುಕುಲದಲ್ಲಿ ಒಂದು ಪದ್ಧತಿ ಇತ್ತು. ಏನಂತ ಹೇಳಿದ್ರೆ, ಗುರುಕುಲ ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುಗಳಿಗೆ ಗುರುದಕ್ಷಿಣೆಯನ್ನಾಗಿ ಏನಾದರೂ ಕೊಡಬೇಕು. ಹಾಗಾಗಿ ಗುರುಗಳ ಬಳಿ ಉತ್ತಂಕ ಕೇಳ್ತಾನೆ, ನಿಮಗೆ ಏನು ಗುರುದಕ್ಷಿಣೆಯನ್ನಾಗಿ ನಾನು ಕೊಡಲಿ ಅಂತ ಹೇಳಿ. ಆಗ ಗುರುಗಳು ಹೇಳ್ತಾರೆ, ನನಗೇನು ಬೇಡ, ಹಾಗಾಗಿ ಮಾತೆಯನ್ನು ಕೇಳು, ಅಂದರೆ ಗುರುಗಳ ಹೆಂಡತಿಯನ್ನು ಒಮ್ಮೆ ಕೇಳು, ಅವಳಿಗೇನಾದರೂ ಬೇಕಾದರೆ ನೀನು ಅದನ್ನು ಅವಳಿಗೆ ಕೊಡು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆಗ ಇವರು ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ತಾಯಿ ಹೇಳ್ತಾಳೆ, ನನಗೆ ಪೌಷ್ಯರಾಜನ ಹೆಂಡತಿಯ ಕಿವಿಯಲ್ಲಿರುವಂತಹ ಕಿವಿಯೋಲೆಯ ಮೇಲೆ ಬಹಳ ವರ್ಷಗಳಿಂದ ಆಸೆ ಇದೆ, ಹಾಗಾಗಿ ಆ ಕಿವಿ ಓಲೆಯನ್ನು ನನಗೆ ತಂದುಕೊಡು. ಇನ್ನು 4 ದಿನಗಳಲ್ಲಿ ಇಲ್ಲಿಗೆ ಬ್ರಾಹ್ಮಣರು ಬರೋದರಿಂದ ಅವರಿಗೆ ಊಟ ಬಡಿಸಬೇಕಾದ್ರೆ ನಾನು ಆ ಕಿವಿ ಓಲೆಯನ್ನು ಧರಿಸಬೇಕು ಅಂಥೇಳಿ ನನ್ನ ಮನಸ್ಸಿಗೆ ಆಸೆಯಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆಗ ಅದಕ್ಕೆ ಒಪ್ಪಿಕೊಂಡು ಉತ್ತಂಕ ಅಲ್ಲಿಂದ ಪೌಷ್ಯರಾಜನ ಆಸ್ಥಾನದತ್ತ ಹೊರಟು ತಯಾರಾಗಿ ನಿಲ್ತಾನೆ. ದಾರಿ ಮಧ್ಯೆಯಲ್ಲಿ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಎತ್ತರದ ಎತ್ತಿನ ಮೇಲೆ ಒಬ್ಬ ಎತ್ತರದ ವ್ಯಕ್ತಿಯೊಬ್ಬ ಕೂತು ಇವನತ್ತ ಬರ್ತಾ ಇರುವಂತಹದ್ದು ಕಾಣುತ್ತೆ. ಬಂದು, ನೀನು ಹೋಗ್ತಾ ಇರುವಂತಹದ್ದು ಒಳ್ಳೆಯ ವಿಚಾರಕ್ಕೆ, ಹಾಗಾಗಿ ನಿನ್ನ ಕೆಲಸಕ್ಕೆ ಅಡ್ಡಿಯಾಗಬಾರದು ಅಂತ ಹೇಳಿದ್ರೆ ಈ ಎತ್ತಿನ ಸಗಣಿ ಮತ್ತು ಗಂಜಲವನ್ನು ಕುಡಿದು ಹೋಗು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆಗ ಅವರು ಅದಕ್ಕೆ ನಿರಾಕರಿಸಿ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಗುರುಗಳು ಕೂಡ ಕೆಲಸದ ಮಧ್ಯೆ ವಿಘ್ನ ಆಗಬಾರ್ದು ಅಂತ ಹೇಳಿ ಈ ಎತ್ತಿನ ಸಗಣಿ ಮತ್ತು ಗಂಜಲವನ್ನು ಸೇವಿಸ್ತಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವನು ಮರುಕ್ಷಣವೂ ಯೋಚನೆ ಮಾಡದೆ ಅದೇ ಕ್ಷಣದಲ್ಲಿ ನಿಂತು ಆಚಮನವನ್ನು ಮಾಡಿ ಅದರ ಸಗಣಿ ಮತ್ತು ಗಂಜಲವನ್ನು ಸೇವಿಸಿ ಮುಂದೆ ಹೋಗ್ತಾನೆ. ಪೌಷ್ಯರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಪೌಷ್ಯರಾಜನ ಮುಂದೆ ರಾಜನ ಹೆಂಡತಿಯ ಕಿವಿ ಓಲೆಗಳು ಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಪೌಷ್ಯರಾಜ ಖುಷಿಯಿಂದಲೇ ಅಂತಃಪುರದಲ್ಲಿ ರಾಣಿ ಇದ್ದಾಳೆ, ಸ್ವತಃ ನೀವೇ ಹೋಗಿ ರಾಣಿಯ ಬಳಿ ಕೇಳಿ ಆ ಕಿವಿ ಓಲೆಯನ್ನು ಪಡೆದುಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಆಗ ಉತ್ತಂಕ ಆ ಕಡೆ ಹೋಗಿ ಅಂತಃಪುರವೆಲ್ಲ ಹುಡುಕಾಡಿದ್ರೂ ಕೂಡ ರಾಣಿಯಲ್ಲಿ ಸಿಗೋದಿಲ್ಲ. ರಾಜ ಸುಳ್ಳು ಹೇಳಿರಬಹುದು ಅಂಥೇಳಿ ಉತ್ತಂಕರು ಕ್ರುದ್ಧರಾಗಿ ವಾಪಸ್ ರಾಜರ ಬಳಿ ಕೇಳಿದಂತಹ ಸಂದರ್ಭದಲ್ಲಿ ರಾಜ ಹೇಳ್ತಾನೆ, ಇಲ್ಲ, ಅಂತಃಪುರದಲ್ಲಿಯೇ ಇದ್ದಾರೆ, ನನ್ನ ಹೆಂಡತಿ ಪತಿವ್ರತೆ, ಆದ ಕಾರಣ ನೀವೇನೋ ತಪ್ಪು ಮಾಡಿ ಬಂದಿದ್ದೀರಿ, ಹಾಗಾಗಿ ನಿಮಗೆ ನನ್ನ ಹೆಂಡತಿ ಕಂಡಿಲ್ಲ ಅನ್ನುವಂತಹ ಮಾತನ್ನು ಹೇಳಿದಂತಹ ಸಂದರ್ಭದಲ್ಲಿ ಉತ್ತಂಕರಿಗೆ ತಾವು ನಿಂತು ಆಚಮನ ಮಾಡಿದ್ದು ನೆನಪಾಗುತ್ತೆ. ಅದೇ ಕ್ಷಣವೇ ಶಾಸ್ತ್ರೋಕ್ತವಾಗಿ ಕುಳಿತು ಆಚಮನವನ್ನು ಮುಗಿಸಿ ವಾಪಸ್ ಅಂತಃಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ರಾಣಿ ಕಾಣ್ತಾಳೆ. ರಾಣಿಯ ಬಳಿ ತಮ್ಮ ಅಪೇಕ್ಷೆಯನ್ನಿಟ್ಟಂತಹ ಸಂದರ್ಭದಲ್ಲಿ ರಾಣಿ ಮರುಕ್ಷಣವೇ ತಮ್ಮ ಕಿವಿಯಲ್ಲಿರುವಂತಹ ಕಿವಿಯೋಲೆಯನ್ನು ಬಿಚ್ಚಿ ಉತ್ತಂಕರ ಕೈಗೆ ಇಟ್ಟಿದ್ದಷ್ಟೇ ಅಲ್ಲದೆ ಉತ್ತಂಕರಿಗೆ ಒಂದು ಮಾತನ್ನು ಕೂಡ ಹೇಳ್ತಾಳೆ. ಅದೇನಂತ ಹೇಳಿದ್ರೆ, ತಕ್ಷಕನಿಗೆ ಅಂತ ಹೇಳಿದ್ರೆ ನಾಗಗಳ ಅಧಿಪತಿ ತಕ್ಷಕನಿಗೆ ಇದರ ಮೇಲೆ ಕಣ್ಣಿದೆ, ಹಾಗಾಗಿ ಯಾವ ಕ್ಷಣವಾದರೂ ಕೂಡ ನಿಮ್ಮ ಬಳಿಯಿಂದ ಇದು ಅಪಹರಣ ಆಗಬಹುದು, ಹುಷಾರಾಗಿರಿ ಅನ್ನುವಂತಹ ಮಾತನ್ನು ಹೇಳಿ ಕಳಿಸ್ಕೊಡ್ತಾರೆ. ಉತ್ತಂಕರು ಅದರಿಂದ ನನಗೇನೂ ಸಮಸ್ಯೆ ಇಲ್ಲ, ಹಾಗಾಗಿ ನೀವು ನಿರ್ಭೀತಿಯಿಂದ ಇರಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ.
ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ವೃದ್ಧನೊಬ್ಬ ಇವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇರುವಂತಹದ್ದು ತಿಳಿಯುತ್ತೆ. ಆದರೆ ಇವರು ಅದನ್ನು ತೀರಾ ತಲೆಗಚ್ಚಿಕೊಳ್ಳದೆ ಮುಂದೆ ಹೋಗಿ ಸಂಜೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ ನದಿಯ ತೀರದಲ್ಲಿ ಅದನ್ನಿಟ್ಟು ಸಂಧ್ಯಾವಂದನೆ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ವಾಪಸ್ ಬಂದು ನೋಡಿದಾಗ ಅಲ್ಲಿ ಆ ಓಲೆಗಳು ಇರೋದಿಲ್ಲ. ಅದನ್ನು ಆ ವೃದ್ಧ ತೆಗೆದುಕೊಂಡು ಓಡ್ತಾ ಇರುವಂತಹದ್ದು ಕಾಣುತ್ತೆ. ಆಗ ವೃದ್ಧನನ್ನು ಹಿಂಬಾಲಿಸಿಕೊಂಡು ಹೋಗಿ ವೃದ್ಧನನ್ನು ಹಿಡಿದಂತಹ ಸಂದರ್ಭದಲ್ಲಿ ವೃದ್ಧನ ರೂಪದಲ್ಲಿರುವಂತಹ ತಕ್ಷಕ ತನ್ನ ನಿಜ ರೂಪವಾದಂತಹ ಸರ್ಪರೂಪವನ್ನು ತಾಳಿ ಅಲ್ಲಿರುವಂತಹ ಹುತ್ತದ ಮುಖಾಂತರ ಸರ್ಪಲೋಕವನ್ನು ಪ್ರವೇಶಿಸ್ಬಿಡ್ತಾನೆ. ಆಗ ಉತ್ತಂಕರು ತಮ್ಮ ಬಳಿ ಇರುವಂತಹ ದಿವ್ಯದಂಡದ ಮೂಲಕ ಆ ಹಾವಿನ ಹುತ್ತವನ್ನು ಹೊಡಿಲಿಕ್ಕೆ ಆರಂಭ ಮಾಡ್ತಾರೆ. ಆದರೆ ಆ ಸಣ್ಣ ದಂಡದಿಂದ ಆ ಹಾವಿನ ಹುತ್ತವನ್ನು ಹೊಡಿಲಿಕ್ಕೆ ಆಗೋದಿಲ್ಲ. ಅದೇ ಸಮಯಕ್ಕೆ ಇಂದ್ರ ತನ್ನ ಬಳಿ ಇರುವಂತಹ ವಜ್ರಾಯುಧವನ್ನು ಆ ದಂಡದೊಳಗೆ ಸೇರಿಸಿಬಿಡ್ತಾರೆ. ಆಗ ಆ ದಂಡದ ಒಂದೇ ಪ್ರಹಾರದಿಂದ ಆ ಹಾವಿನ ಹುತ್ತ ಒಡೆದು ಹೋಗಿಬಿಡುತ್ತೆ. ತದನಂತರ ಅಲ್ಲಿಂದ ಸುರಂಗವೊಂದು ಸೃಷ್ಟಿಯಾಗುತ್ತೆ. ಇವರು ಅಲ್ಲಿಗೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮಧ್ಯೆ ಅನೇಕ ರೀತಿಯಾದಂತಹ ಕಲಿಯುಗದ ದೃಶ್ಯಗಳನ್ನು ಆಗಲೇ ನೋಡಿರ್ತಾರೆ. ಮುಂದೆ ಗುರುಗಳು ಕೂಡ ಯಾವ್ಯಾವುದನ್ನು ಸೂಚಿಸುತ್ತೆ ಅಂತ ಹೇಳಿ ತಿಳಿಸ್ತಾ ಹೋಗ್ತಾರೆ. ಆ ವಿಚಾರ ಇಲ್ಲಿಗೆ ಬೇಡವಾದದ್ದು. ಯಾಕೆ ಅಂತ ಹೇಳಿದ್ರೆ ಕಥಾಂತರ ಆಗತ್ತೆ. ಇವರು ಸುರಂಗದಲ್ಲೇ ಮುಂದುವರೆದು ಸರ್ಪಲೋಕವನ್ನು ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಬಿಳಿ ಕುದುರೆಯೊಂದರ ಮೇಲೆ ಮಹಾಯೋಧನೊಬ್ಬ ನಿಂತಿರ್ತಾನೆ. ಆ ಯೋಧನ ಬಳಿ ಇವರ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಇವರ ಶ್ರದ್ಧೆಗೆ, ಭಕ್ತಿಗೆ ಮತ್ತು ಇವರ ವಿನಯಕ್ಕೆ ಮೆಚ್ಚಿ ಅವರು ನಿನಗೆ ಏನು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಸರ್ಪಗಳೆಲ್ಲವೂ ಕೂಡ ನನ್ನ ಅಧೀನವಾಗಬೇಕು ಅಂತ ಕೇಳ್ತಾರೆ. ಆಗ ಅಲ್ಲಿರುವಂತಹ ಕುದುರೆ ತನ್ನ ಉಷ್ಣ ಶಕ್ತಿಯನ್ನು ಅಂತ ಹೇಳಿದ್ರೆ ತನ್ನ ಬಾಯಿಂದ ಬೆಂಕಿಯನ್ನು ಉಗುಳಲಿಕ್ಕೆ ಆರಂಭ ಮಾಡುತ್ತೆ. ಆಗ ಇಡೀ ಸರ್ಪಲೋಕ ಸುಡಲಿಕ್ಕೆ ಆರಂಭವಾದಾಗ ತಕ್ಷಕ ಹೆದರಿ ಬಂದು ತನ್ನ ಬಳಿ ಇರುವಂತಹ ಕಿವಿಯ ಓಲೆಗಳನ್ನು ಕೊಡ್ತಾನೆ. ಮುಂದುವರೆದು ಅವರು ಯೋಚನೆ ಮಾಡೋದೇನಂತ ಹೇಳಿದ್ರೆ ತಾಯಿ 4 ದಿನಗಳ ಒಳಗಾಗಿ ತರಲಿಕ್ಕೆ ಹೇಳಿದ್ದಾಳೆ. ಇವಾಗ 4ನೇ ದಿನ. ಹಾಗಾಗಿ ಒಂದು ವೇಳೆ ನಾನು ಇಲ್ಲಿಂದ ಹೊರಟರೂ ಕೂಡ ನಾನು ಹೋಗಿ ತಲುಪಲಿಕ್ಕೆ ನಾಳೆ ಆಗುತ್ತೆ. ಹೋದರೂ ಕೂಡ ವ್ಯರ್ಥವಾಗೋದ್ರಿಂದ ನನಗೆ ಅಲ್ಲಿಗೆ ಬೇಗ ತಲುಪಿಸುವಂತಹ ಸಾಧನಗಳೇನಾದರೂ ಇದೆಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆ ಕುದುರೆಯ ಮೇಲಿರುವಂತಹ ವ್ಯಕ್ತಿ ಹೇಳ್ತಾನೆ, ಇದರ ಮೇಲೆ ಕೂರು, ಮನೋವೇಗದಲ್ಲಿ ನಿನ್ನನ್ನು ಆಶ್ರಮಕ್ಕೆ ಬಿಡ್ತೀನಿ ಅಂತ ಹೇಳಿ ಮನೋವೇಗದಲ್ಲಿ ಅವನನ್ನು ಆಶ್ರಮಕ್ಕೆ ಬಿಡ್ತಾನೆ. ಅವನು ಹೋಗಿ ತನ್ನ ಮಾತನ್ನು ಉಳಿಸಿಕೊಳ್ಳುವ ಕಾರಣಕ್ಕಾಗಿ ತಾಯಿಗೆ ರಾಜನ ಹೆಂಡತಿಯ ಕಿವಿ ಓಲೆಯನ್ನು ಕೊಟ್ಟು ಗುರುದಕ್ಷಿಣೆಯನ್ನಾಗಿ ನೀಡ್ತಾನೆ. ಇದು ಉತ್ತಂಕ ಅಂದರೆ ಪುರಾಣ ಲೋಕದ ಶ್ರೇಷ್ಠ ಬಾಲಕನಾದಂತಹ ಉತ್ತಂಕನ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಶ್ರೇಷ್ಠ ಬಾಲಕನ ಕಥೆಯನ್ನು ತಿಳ್ಕೊಳ್ಳೋಣ. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.